ಚಿಕ್ಕಮಗಳೂರು ಜಿಲ್ಲೆಯ ಸಕ್ರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 27ನೇ ತಾರೀಕಿಗೆ ಒಂದು ಮಿಸ್ಸಿಂಗ್ ಕೇಸ್ ಮನುಷ್ಯ ಕಾಣೆ ಪ್ರಕರಣ ದಾಖಲಾಗಿದೆ. ಅಂಡರ್ ಕ್ರೈಮ್ ನಂಬರ್ 101/25 ಅಲ್ಲಿ KSDCL ಅರಣ್ಯ ವಿಭಾಗ ಸಕ್ರಾಯಪಟ್ಟಣದಿಂದ ಒಬ್ಬರು ಫಾರೆಸ್ಟ್ ಗಾರ್ಡ್ ಶರತ್ ಅನ್ನೋರು ಅರೌಂಡ್ 33 ಇಯರ್ಸ್ ಓಲ್ಡ್ ಅವರು ಮಿಸ್ಸಿಂಗ್ ಆಗಿರ್ತಾರೆ ಅಂಥೇಳಿ ಒಂದು ನಮಗೆ ದೂರು ಬರುತ್ತೆ. ಅದರ ಪ್ರಕಾರ ಇಮಿಡಿಯೇಟಾಗಿ ನಮ್ಮ ಸಕ್ರಾಯಪಟ್ಟಣ PSI ಮತ್ತು ಇನ್ಸ್ಪೆಕ್ಟರು ಹಾಗೆ DSP ತರೀಕೆರೆ ನೇತೃತ್ವದಲ್ಲಿ ಅವ್ರ ಹುಡುಕಾಟ ಸ್ಟಾರ್ಟ್ ಆಗುತ್ತೆ. ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಹಯೋಗದೊಂದಿಗೆ ಅಲ್ಲಿ ಎಲ್ಲ ರೀತಿಯ ಒಂದು ಶೋಧ ಕಾರ್ಯವನ್ನು ಮಾಡ್ತೇವೆ ನಾವು. ಆದರೆ ಇಲ್ಲಿವರೆಗೆ ನಮಗೆ ಸಿಕ್ಕಿರಲ್ಲ. ಬಟ್ ಇವತ್ತು ನಮಗೆ ಒಂದು ಬಾಡಿ ಅಲ್ಲಿ ಏನದು ಫಾರೆಸ್ಟ್ ಏರಿಯಾ ಇದೆ, ಅಲ್ಲಿ ನೀಲಗಿರಿ ಪ್ಲಾಂಟೇಷನ್ ಅಂತಿದೆ. ಆ ನೀಲಗಿರಿ ಪ್ಲಾಂಟೇಷನ್ನಲ್ಲಿ ಒಂದು ಬಾಡಿ ಸಿಕ್ಕಿದೆ. ಆ ಬಾಡಿಯನ್ನು ಅವರು ಮನೆಯವರನ್ನು ತಂದು ತೋರಿಸಿದಾಗ ಅವರು ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ಈಗ ಮುಂದಿನ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸ್ಥಳದಲ್ಲಿ ನಮ್ಮ ಅಧಿಕಾರಿಗಳು, ಸೋಕೋ ಟೀಮು ಮತ್ತು ಬೇರೆ ಆಫೀಸರ್ಸು ಎಲ್ಲ ಇದ್ದಾರೆ. ಇವನ್ DF ಅವರೆಲ್ಲ ಇದ್ದಾರೆ. ಸೊ ಅದು ಬಾಡಿ ಏನಾಗಿದೆ ಅಂಥೇಳಿ ಇನ್ನು ಮುಂದಿನ ಏನು ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡು ನಾವು ಘನ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸ್ತೇವೆ. ಸರ್, ಅಂದರೆ ಯಾವ ಥರ ಬಾಡಿ ಸಿಕ್ಕಿದೆ ಸರ್? ಬೆತ್ತಲಾಗಿ ಹಿಂದೆ ಬೈಕು ಮತ್ತು ಈಗ ಅಲ್ಲಿ ಬಾಡಿ ಇದೆ ಅಂತಕ್ಕಂಥದ್ದು ನಮಗೆ ಮಾಹಿತಿ. ಈಗ ಅಲ್ಲಿ ಇರ್ತಕ್ಕಂಥ ಟೀಮ್ ವೆರಿಫೈ ಮಾಡ್ತಾ ಇದ್ದಾರೆ ಅದು ಯಾವ ಥರ ಇದೆ ಏನಿದೆ ಅಂಥೇಳಿ. ಸೋಕೋ ಟೀಮು ಹೋಗಿದೆ, ನಮ್ಮದು ಡಾಗ್ ಸ್ಕ್ವಾಡು ಹೋಗಿದೆ. ಈಗ ಏನಿದೆ ಅದು ಫಸ್ಟು ಅದು ಏರಿಯಾನ ಸೆಕ್ಯೂರ್ ಮಾಡಿಬಿಟ್ಟು ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಮಾಡಿ ಅದ್ರ ಮೇಲೆ ಅವರು ಮತ್ತೆ ಏನು ಅವರು ಹೇಳಿಕೆ ಕೊಡ್ತಾರೆ ಅದರ ಮೇಲೆ ಮುಂದಿನ ಪ್ರಕರಣ ದಾಖಲಾಗಿ ತನಿಖೆಯನ್ನು ಕೈಗೊಳ್ಳಲಾಗುತ್ತೆ. ಚಿಕ್ಕಮಗಳೂರು ಜಿಲ್ಲೆಯ ಸಕ್ರಾಯಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 27ನೇ ತಾರೀಕಿಗೆ ಒಂದು ಮಿಸ್ಸಿಂಗ್ ಕೇಸ್ ಮನುಷ್ಯ ಕಾಣೆ ಪ್ರಕರಣ ದಾಖಲಾಗಿದೆ. ಅಂಡರ್ ಕ್ರೈಮ್ ನಂಬರ್ 101/25 ಅಲ್ಲಿ KSDCL ಅರಣ್ಯ ವಿಭಾಗ ಸಕ್ರಾಯಪಟ್ಟಣದಿಂದ ಒಬ್ಬರು ಫಾರೆಸ್ಟ್ ಗಾರ್ಡ್ ಶರತ್ ಅನ್ನೋರು ಅರೌಂಡ್ 33 ಇಯರ್ಸ್ ಓಲ್ಡ್ ಅವರು ಮಿಸ್ಸಿಂಗ್ ಆಗಿರ್ತಾರೆ ಅಂಥೇಳಿ ಒಂದು ನಮಗೆ ದೂರು ಬರುತ್ತೆ. ಅದರ ಪ್ರಕಾರ ಇಮಿಡಿಯೇಟಾಗಿ ನಮ್ಮ ಸಕ್ರಾಯಪಟ್ಟಣ PSI ಮತ್ತು ಇನ್ಸ್ಪೆಕ್ಟರು ಹಾಗೆ DSP ತರೀಕೆರೆ ನೇತೃತ್ವದಲ್ಲಿ ಅವ್ರ ಹುಡುಕಾಟ ಸ್ಟಾರ್ಟ್ ಆಗುತ್ತೆ. ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಸಹಯೋಗದೊಂದಿಗೆ ಅಲ್ಲಿ ಎಲ್ಲ ರೀತಿಯ ಒಂದು ಶೋಧ ಕಾರ್ಯವನ್ನು ಮಾಡ್ತೇವೆ ನಾವು. ಆದರೆ ಇಲ್ಲಿವರೆಗೆ ನಮಗೆ ಸಿಕ್ಕಿರಲ್ಲ. ಬಟ್ ಇವತ್ತು ನಮಗೆ ಒಂದು ಬಾಡಿ ಅಲ್ಲಿ ಏನದು ಫಾರೆಸ್ಟ್ ಏರಿಯಾ ಇದೆ, ಅಲ್ಲಿ ನೀಲಗಿರಿ ಪ್ಲಾಂಟೇಷನ್ ಅಂತಿದೆ. ಆ ನೀಲಗಿರಿ ಪ್ಲಾಂಟೇಷನ್ನಲ್ಲಿ ಒಂದು ಬಾಡಿ ಸಿಕ್ಕಿದೆ. ಆ ಬಾಡಿಯನ್ನು ಅವರು ಮನೆಯವರನ್ನು ತಂದು ತೋರಿಸಿದಾಗ ಅವರು ಅದನ್ನು ಐಡೆಂಟಿಫೈ ಮಾಡಿದ್ದಾರೆ. ಈಗ ಮುಂದಿನ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಸ್ಥಳದಲ್ಲಿ ನಮ್ಮ ಅಧಿಕಾರಿಗಳು, ಸೋಕೋ ಟೀಮು ಮತ್ತು ಬೇರೆ ಆಫೀಸರ್ಸು ಎಲ್ಲ ಇದ್ದಾರೆ. ಇವನ್ DF ಅವರೆಲ್ಲ ಇದ್ದಾರೆ. ಸೊ ಅದು ಬಾಡಿ ಏನಾಗಿದೆ ಅಂಥೇಳಿ ಇನ್ನು ಮುಂದಿನ ಏನು ವೈಜ್ಞಾನಿಕ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡು ನಾವು ಘನ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸ್ತೇವೆ. ಸರ್, ಅಂದರೆ ಯಾವ ಥರ ಬಾಡಿ ಸಿಕ್ಕಿದೆ ಸರ್? ಬೆತ್ತಲಾಗಿ ಹಿಂದೆ ಬೈಕು ಮತ್ತು ಈಗ ಅಲ್ಲಿ ಬಾಡಿ ಇದೆ ಅಂತಕ್ಕಂಥದ್ದು ನಮಗೆ ಮಾಹಿತಿ. ಈಗ ಅಲ್ಲಿ ಇರ್ತಕ್ಕಂಥ ಟೀಮ್ ವೆರಿಫೈ ಮಾಡ್ತಾ ಇದ್ದಾರೆ ಅದು ಯಾವ ಥರ ಇದೆ ಏನಿದೆ ಅಂಥೇಳಿ. ಸೋಕೋ ಟೀಮು ಹೋಗಿದೆ, ನಮ್ಮದು ಡಾಗ್ ಸ್ಕ್ವಾಡು ಹೋಗಿದೆ. ಈಗ ಏನಿದೆ ಅದು ಫಸ್ಟು ಅದು ಏರಿಯಾನ ಸೆಕ್ಯೂರ್ ಮಾಡಿಬಿಟ್ಟು ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಮಾಡಿ ಅದ್ರ ಮೇಲೆ ಅವರು ಮತ್ತೆ ಏನು ಅವರು ಹೇಳಿಕೆ ಕೊಡ್ತಾರೆ ಅದರ ಮೇಲೆ ಮುಂದಿನ ಪ್ರಕರಣ ದಾಖಲಾಗಿ ತನಿಖೆಯನ್ನು ಕೈಗೊಳ್ಳಲಾಗುತ್ತೆ.